ತಟ್ಟೆಯಲ್ಲಿರುವಂತಹ ನೊಣದ ಬಗ್ಗೆ ಮಾತಾಡ್ತೀರಿ, ನಿಮ್ಮ ತಟ್ಟೆಯಲ್ಲಿ ಕೋಣ ಬಿದ್ದು ಒದ್ದಾಡ್ತಾ ಇದೆ. ಮತ್ತು ಈ ವ್ಯಕ್ತಿ ಈ ಅಮಾಯಕರನ್ನ ಥಳಿಸಬೇಕಾದಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ನಿಂತಹ ವ್ಯಕ್ತಿ, ಅದೇ ಸ್ಥಳದಲ್ಲಿದ್ದು ಇವರನ್ನ ಬಲಿ ಕೊಡಲಿಕ್ಕೆ ನಿಂತಹ ವ್ಯಕ್ತಿ. ಸಂಪೂರ್ಣವಾಗಿ ಉಸ್ತುವಾರಿ ಸಚಿವರ ಕೈಗೊಂಬೆ ಆಗಿರೋದರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಇನ್ನೂ ಹದಗೆಡುವಂತಹ ಸ್ಥಿತಿಯಲ್ಲಿದೆ. ಇದು ಒಂದು ಬೆಳಕಿಗೆ ಬಂದಿರುವಂತಹ ಒಂದು ಪ್ರಕರಣ. ಇಂಥ ಹಲವಾರು ಪ್ರಕರಣಗಳು ಬೆಳಕಿಗೆ ಬರೆದು ಮುಚ್ಕೊಂಡು ಹೋಗಿದ್ದಾವೆ. ಅವರ ಆ ಹಲ್ಲೆಕೋರರ ಕ್ಯಾಮ್ರಾದಲ್ಲಿ ಅವರೇ ಹೇಳಿದ ಹಾಗೆ ಹುಮ್ನಾಬಾದಿನ ಒಬ್ಬ ಯುವಕನಿಗೂ ಕೂಡ ಕಾಲು ಕಟ್ಟಿ ಚಾವಣಿಗೆ ತೂಗಿ ಹಾಕಿ ಹೊಡೆದಿರುವಂತಹ ವಿಡಿಯೋ ಈ ಅಮಾಯಕ ಯುವಕ ನೋಡಿದ್ದಾನೆ. ಈ ಹಿಸ್ಟ್ರಿ ಏನಿದೆ ಅಲ್ಲ ಇವ್ರದ್ದು, ಎಲ್ಲ ಹಿಸ್ಟ್ರಿಯನ್ನು ತೆಗೆದು ಹೊರಗಡೆ ಹಾಕಬೇಕು. ಅವತ್ತು ಅವ್ರು ಹಲ್ಲೆ ಮಾಡಬೇಕಾದ್ರೆ ಗಾಂಜಾ ತಗೊಂಡಿದ್ರಂತೆ, ಆ ಗಾಂಜಾ ಎಲ್ಲಿಂದ ಬಂತು ಅದನ್ನು ತನಿಖೆ ಆಗಬೇಕು. ಅವ್ರ ಹತ್ರ ಮಚ್ಚುಗಳಿತ್ತು, ಆ ಮಚ್ಚುಗಳು ಎಲ್ಲಿಂದ ತಂದ್ರು ಅದು ಕೂಡ ತನಿಖೆ ಆಗಬೇಕು. ಸೂತ್ರಧಾರ ಈ ರಮೇಶ್ ದೊಡ್ಡಮನಿಯನ್ನ A1 ಆಗಿ ಆರೋಪಿ ಮಾಡದೇನೆ A6 ಅಂತ ಆರೋಪಿ ಮಾಡಿದ್ದಾರೆ. ಈ ಪ್ರಕರಣ ಹೊರಗೆ ಬರದೇ ಇರುವುದಕ್ಕೆ ಕಾರಣ ಇಲ್ಲಿಯ IPS ಅಧಿಕಾರಿ ಆರ್ ಚೇತನ್ ಅವರು ನೈತಿಕ ಹೊಣೆ ಹೊತ್ತು ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಜಿಲ್ಲೆ ಬಿಟ್ಟು ತೊಲಗಬೇಕು. ಇಲ್ಲಂದ್ರೆ ಇಂಥ ಅನೇಕ ಅಮಾಯಕರ ಪ್ರಾಣ ಹಾನಿಗೆ ನೀವೇ ಕಾರಣರಾಗ್ತೀರಿ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಅಲ್ಲ, ರಮೇಶ್ ದೊಡ್ಡಮನಿನೇ ಕರ್ಕೊಂಡು ಹೋಗಿದ್ದಾನೆ ಅನ್ನುವಂಥ ಸ್ಟೇಟ್ಮೆಂಟ್ FIR ಅಲ್ಲಿದೆ. ಮತ್ತೆ A1 ಅವನೇ ಆಗ್ಬೇಕಲ್ರಿ. ಚಿತ್ತಾಪುರಿಂದ ಇಲ್ಲಿವರೆಗೆ ವಾಡಿಯ ಸಂಗಮೇಶ್ ಒಬ್ಬನಿದ್ದಾನೆ ಅದರಲ್ಲಿ. ಇವರೆಲ್ಲ ಮಹಾನ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ದಲಿತ ಜನಾಂಗ ಉದ್ಧಾರ ಮಾಡ್ತೀನಿ ಅಂತ ಹೊರಟವರು ಇನ್ನೊಬ್ರು ಪ್ರಾಣ ತೆಗಿಯಕ್ಕೆ ನಿಂತಾರಲ್ರಿ. ಇವರು ಹಾಕಿದ ಮೈ ಮೇಲಿನ ತೆಗೆದ ಒಂದೊಂದು ಬರೆ ಅವರ ಕಣ್ಣೀರಿನ ಇತಿಹಾಸ ಹೇಳುತ್ತೆ. ಇದ್ದಂತಹ ಸಂದರ್ಭದಲ್ಲಿ ಬ್ಯಾಟ್ರಿ ಚಾರ್ಜರ್ನ ಶಾರ್ಟ್ ಹೊಡೆಯುವಂಥ ಒಂದು ಯಂತ್ರ ಇದೆ, ತಾವೆಲ್ಲ ನೋಡಿರ್ಬೋದು. ಆ ಯಂತ್ರದಿಂದ ಇವರ ಮರ್ಮಾಂಗಕ್ಕೆ, ಜನನಾಂಗಕ್ಕೆ ಕರೆಂಟ್ ಶಾಕ್ ಅನ್ನ ಕೊಡ್ತಾರೆ. ಕುತ್ತಿಗೆಗೂ ಕೂಡ ಅದನ್ನು ಉಪಯೋಗಿಸ್ತಾರೆ. ಧ್ವನಿ ಎತ್ತಿದ್ರೆ ಆವಾಜ್ ಮತ್ ಕರೋ ಅಂತ ಭಯ ಹಾಕ್ತಾರೆ. ಒಬ್ಬನಂತೂ ತನ್ನ ಬೂಟಗಾಲಿನಿಂದ ಮರ್ಮಾಂಗದ ಮೇಲೆ ಕಾಲಿಟ್ಟಂತಹ ದೃಶ್ಯ ಇಡೀ ಮಾನವ ಕುಲ ನಾಚಿಕೆ ಪಡುವಂತಹ ಕೃತ್ಯ ಇವತ್ತು ಕಲಬುರಗಿ ಈ ನಗರದಲ್ಲಿ ನಡೀತಾ ಇದೆ. ಅಂದರೆ ಕಾನೂನಿನ ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೆಲ ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಕಣ್ಣೀರು ಸುರಿಸ್ತಾರೆ. ಕೋಟ್ನೂರು ಘಟನೆ ಆದಂತಾಗ ಕಣ್ಣೀರು ಸುರಿಸಲಿಲ್ಲ ಅವರು. ಈ ಅಮಾಯಕ ಅರ್ಜುನನ ಮೇಲೆ ದಾಳಿಯಾದಾಗಲೂ ಕೂಡ ಒಂದೇ ಒಂದು ಹೇಳಿಕೆಗಳನ್ನು ಕೊಡಲಿಲ್ಲ, ಕಣ್ಣೀರು ಸುರಿಸ್ತಾ ಇಲ್ಲ. ಈ ಯುವಕನ ಮೇಲೆ ಬೀರ್ ಕುಡಿದು ತಲೆ ಮೇಲೆ ಉಳಿದ್ದಾರೆ, ಗುಟ್ಕಾ ತಿಂದು ಮುಖದ ಮೇಲೆ ಉಗಿದಿದ್ದಾರೆ. ಬೇಡ ಬೇಡ ಅಂದ್ರೂ ಕೂಡ ಮಟನ್, ದನದ ಮಾಂಸವನ್ನ ತಾಲಿ ಅಂತಾರೆ,
ಆ ತಾಲಿಯನ್ನು ಒತ್ತಾಯದಿಂದ ತಿನ್ನಿಸಿರುವಂತಹದ್ದು ಕೂಡ ಈ ಯುವಕ ನಮ್ಮ ಎದುರಿಗೆ ಹೇಳ್ತಾ ಇದ್ದಾನೆ. ಆ ಸಂಪೂರ್ಣವಾದ ಚಿತ್ರಣ ನೋಡಿದರೆ ನಮಗೆ ತಾಲಿಬಾನ್ ಮತ್ತು ಅಮೇರಿಕ ಯುದ್ಧ ನಡೆದಂತಹ ಸನ್ನಿವೇಶ ನೆನಪಾಯಿತು. ತಾಲಿಬಾನ್ ಉಗ್ರರಿಗೆ ಅಮೇರಿಕ ಸೇನೆ ಕಿರುಕುಳ ಕೊಡುತ್ತೆ ಅನ್ನುವಂಥ ಕೆಲವು ವಿಡಿಯೋಗಳು ಹರಿದಾಡ್ತಾ ಇತ್ತು. ಇರಾನ್ ಆ್ಯಂಡ್ ಇರಾಕ್, ಸಿರಿಯಾದಲ್ಲಿಯೂ ಕೂಡ ಇಂಥ ಘಟನೆ ನಡೀತು, ಐಸಿಸ್ ಮಾದರಿಯ ದಾಳಿಗಳು. ಆ ರೀತಿಯಾದಂತಹ ದಾಳಿಗಳು ಇವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ಅಂದರೆ ಯಾರು ಹೊಣೆ ಇದ್ದು, ಯಾರು ಹೊಣೆ ಹೊರಬೇಕಿದ್ದು? ಒಂದು ವಾರದ ಹಿಂದೆನೆ ರಾವೂರ್ನಲ್ಲಿ ಒಬ್ಬ ವೈದ್ಯ, ಆ ವೈದ್ಯನನ್ನು 4 ಜನ ಮುಸಲ್ಮಾನರು ಹಿಡಿದು ರೂಮಲ್ಲಿ ಹಾಕಿ ಅವನನ್ನು ಕೂಡ ಬೆತ್ತಲೆ ಮಾಡಿ ಬಾಯಲ್ಲಿ ಬಟ್ಟೆ ತುರುಕಿ ಅಮಾನುಷವಾಗಿ ಥಳಿಸಿರುವಂತಹದ್ದು ಇವತ್ತು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಮತ್ತು ಮಧ್ಯಪುಟಗಳಲ್ಲಿ ಅದನ್ನು ಮುದ್ರಣ ಆಗಿದ್ದು ತಾವೆಲ್ಲ ನೋಡಿದಿರಿ. ಏನ್ರಿ, ಎಲ್ಲಿ ಕಾನೂನಿದೆನಾ? ಇಲ್ಲಿಯ ಉಸ್ತುವಾರಿ ಸಚಿವರು ಬಹಳ ದೊಡ್ಡ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಕಲಬುರಗಿಯಲ್ಲಿ ಚುನಾವಣಾ ಆಯೋಗ ಸತ್ತೋಗಿದೆಯಾ ಅಂತ ಕೇಳ್ತಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಇಲ್ಲಿ ಕಾನೂನು ಉಸಿರಾಡ್ತಾ ಇದೆಯಾ? ಇದ್ದಂತಹ ಸಂದರ್ಭದಲ್ಲಿ ಬ್ಯಾಟ್ರಿ ಚಾರ್ಜರ್ನ ಶಾರ್ಟ್ ಹೊಡೆಯುವಂಥ ಒಂದು ಯಂತ್ರ ಇದೆ, ತಾವೆಲ್ಲ ನೋಡಿರ್ಬೋದು. ಆ ಯಂತ್ರದಿಂದ ಇವರ ಮರ್ಮಾಂಗಕ್ಕೆ, ಜನನಾಂಗಕ್ಕೆ ಕರೆಂಟ್ ಶಾಕ್ ಅನ್ನು ಕೊಡ್ತಾರೆ. ಕುತ್ತಿಗೆಗೂ ಕೂಡ ಅದನ್ನು ಉಪಯೋಗಿಸ್ತಾರೆ. ಧ್ವನಿ ಎತ್ತಿದ್ರೆ ಆವಾಜ್ ಮತ್ ಕರೋ ಅಂತ ಭಯ ಹಾಕ್ತಾರೆ. ಒಬ್ಬನಂತೂ ತನ್ನ ಬೂಟಗಾಲಿನಿಂದ ಮರ್ಮಾಂಗದ ಮೇಲೆ ಕಾಲಿಟ್ಟಂತಹ ದೃಶ್ಯ ಇಡೀ ಮಾನವ ಕುಲ ನಾಚಿಕೆ ಪಡುವಂತಹ ಕೃತ್ಯ ಇವತ್ತು ಕಲಬುರಗಿ ಈ ನಗರದಲ್ಲಿ ನಡೀತಾ ಇದೆ ಅಂದರೆ ಕಾನೂನಿನ ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೆಲ ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಕಣ್ಣೀರು ಸುರಿಸ್ತಾರೆ. ಕೋಟ್ನೂರು ಘಟನೆ ಆದಂತಾಗ ಕಣ್ಣೀರು ಸುರಿಸಲಿಲ್ಲ ಅವರು. ಈ ಅಮಾಯಕ ಅರ್ಜುನನ ಮೇಲೆ ದಾಳಿಯಾದಾಗಲೂ ಕೂಡ ಒಂದೇ ಒಂದು ಹೇಳಿಕೆಗಳನ್ನು ಕೊಡಲಿಲ್ಲ, ಕಣ್ಣೀರು ಸುರಿಸ್ತಾ ಇಲ್ಲ. ಈ ಯುವಕನ ಮೇಲೆ ಬೀರ್ ಕುಡಿದು ತಲೆ ಮೇಲೆ ಉಳಿದ್ದಾರೆ, ಗುಟ್ಕಾ ತಿಂದು ಮುಖದ ಮೇಲೆ ಉಗಿದಿದ್ದಾರೆ. ಬೇಡ ಬೇಡ ಅಂದ್ರೂ ಕೂಡ ಮಟನ್, ದನದ ಮಾಂಸವನ್ನ ತಾಲಿ ಅಂತಾರೆ, ಆ ತಾಲಿಯನ್ನ ಒತ್ತಾಯದಿಂದ ತಿನ್ನಿಸಿರುವಂತಹದ್ದು ಕೂಡ ಈ ಯುವಕ ನಮ್ಮ ಎದುರಿಗೆ ಹೇಳ್ತಾ ಇದ್ದಾನೆ. ಆ ಸಂಪೂರ್ಣವಾದ ಚಿತ್ರಣ ನೋಡಿದರೆ ನಮಗೆ ತಾಲಿಬಾನ್ ಮತ್ತು ಅಮೇರಿಕ ಯುದ್ಧ ನಡೆದಂತಹ ಸನ್ನಿವೇಶ ನೆನಪಾಯಿತು. ತಾಲಿಬಾನ್ ಉಗ್ರರಿಗೆ ಅಮೇರಿಕ ಸೇನೆ ಕಿರುಕುಳ ಕೊಡುತ್ತೆ ಅನ್ನುವಂಥ ಕೆಲವು ವಿಡಿಯೋಗಳು ಹರಿದಾಡ್ತಾ ಇತ್ತು. ಇರಾನ್ ಆ್ಯಂಡ್ ಇರಾಕ್, ಸಿರಿಯಾದಲ್ಲಿಯೂ ಕೂಡ ಇಂಥ ಘಟನೆ ನಡೀತು, ಐಸಿಸ್ ಮಾದರಿಯ ದಾಳಿಗಳು. ಆ ರೀತಿಯಾದಂತಹ ದಾಳಿಗಳು ಇವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ಅಂದರೆ ಯಾರು ಹೊಣೆ ಇದ್ದು, ಯಾರು ಹೊಣೆ ಹೊರಬೇಕಿದ್ದು? ಒಂದು ವಾರದ ಹಿಂದೆನೆ ರಾವೂರ್ನಲ್ಲಿ ಒಬ್ಬ ವೈದ್ಯ, ಆ ವೈದ್ಯನನ್ನು 4 ಜನ ಮುಸಲ್ಮಾನರು ಹಿಡಿದು ರೂಮಲ್ಲಿ ಹಾಕಿ ಅವನನ್ನು ಕೂಡ ಬೆತ್ತಲೆ ಮಾಡಿ ಬಾಯಲ್ಲಿ ಬಟ್ಟೆ ತುರುಕಿ ಅಮಾನುಷವಾಗಿ ಥಳಿಸಿರುವಂತಹದ್ದು ಇವತ್ತು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಮತ್ತು ಮಧ್ಯಪುಟಗಳಲ್ಲಿ ಅದನ್ನು ಮುದ್ರಣ ಆಗಿದ್ದು ತಾವೆಲ್ಲ ನೋಡಿದಿರಿ. ಏನ್ರಿ, ಎಲ್ಲಿ ಕಾನೂನಿದೆನಾ? ಇಲ್ಲಿಯ ಉಸ್ತುವಾರಿ ಸಚಿವರು ಬಹಳ ದೊಡ್ಡ ಪತ್ರಿಕಾಗೋಷ್ಠಿ ಮಾಡ್ತಾರೆ.
ಕಲಬುರಗಿಯಲ್ಲಿ ಚುನಾವಣಾ ಆಯೋಗ ಸತ್ತೋಗಿದೆಯಾ ಅಂತ ಕೇಳ್ತಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ, ಇಲ್ಲಿ ಕಾನೂನು ಉಸಿರಾಡ್ತಾ ಇದೆಯಾ? 2014-15 ಶಶಿಕುಮಾರ್ ಅವರು ರೌಡಿ ನಿಗ್ರಹ ಪಡೆಯನ್ನು ಮಾಡಿದ್ರು. ಅಮಿತ್ ಸಿಂಗ್ ಅವರು ಮತ್ತು ಅವರ ನಂತರ ಬಂದಂತಹ ಶಶಿಕುಮಾರ್ ಅವರು. ಕೇವಲ ಆ ಟೀಮ್ ರೌಡಿಗಳ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ರು. ಕಲಬುರ್ಗಿ ಅಂತೂ ಇದು ದೊಡ್ಡ ಮಾಫಿಯಾ ಆಗಿದೆ. ಮುಂಬೈ ಥರ, ಮುಂಬೈನಲ್ಲಿ ಡಾನ್ಗಳೇನಿದಾರಲ್ಲ, ಗ್ಯಾಂಗ್ಸ್ಟರ್ಗಳಿದಾರಲ್ಲ, ಆ ಮಾದರಿಯಲ್ಲಿ ಇಲ್ಲಿ ಅನೇಕ ಗ್ಯಾಂಗ್ಸ್ಟರ್ಗಳಿದ್ದಾವೆ. ಇದನ್ನ ನಿಯಂತ್ರಣಕ್ಕೆ ಇಲ್ಲಿ ಒಂದು ಟೀಮನ್ನು ಸರ್ಕಾರ ನಿಯುಕ್ತಿಗೊಳಿಸಬೇಕು. ಕಮಿಷನರೇಟ್ ಆಫೀಸ್ ಯಾಕೆ ಮಾಡಿದ್ರು ಅಂದರೆ, ಇಂತಹ ಅಕ್ರಮಗಳು, ಇಂತಹ ಕುಕೃತ್ಯಗಳು ನಡಿಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಕಮಿಷನರೇಟ್ ಆಫೀಸ್ ಮಾಡಿದ್ರಲ್ಲ. ಆದರೆ ಈಗ ಕ್ರೈಮ್ ರೇಟ್ ನೋಡಿ ಆವಾಗಿನಗಿಂತಲೂ ಈಗ ಹೆಚ್ಚಾಗಿಬಿಟ್ಟಿವೆ ಕಮಿಷನರ್ ಇದ್ದಾಗೆ ಕೂಡ. ಇಲ್ಲಿ ಆಳುವ ನಾಯಕರ ಮನಸ್ಥಿತಿ ಇದಕ್ಕೆ ಕಾರಣ. A6 ಮಾಡಿ ಹೌದು, ಅದೇ ಟೋಟಲ್ ಆಗಿ ನಾನು ಹೇಳಿದ್ನಲ್ಲ, ಸಂಪೂರ್ಣವಾಗಿ ರಾಧಾಕೃಷ್ಣ ಅವರ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮಾನ ಕಾಪಾಡೋಕ್ಕೆ, ಅವರ ಗೆಲುವಿಗೆ ಚ್ಯುತಿ ಬರಲಾರ್ದಕ್ಕೆ ಸೇಫ್ ಗೇಮ್ ಇಲ್ಲಿಯ ಆರ್ ಚೇತನ್ ಅವರು ಆಡಿದ್ದಾರೆ. ಹೌದು, ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅವ್ರಿಗೆ, ಅವ್ರ ವಿರುದ್ಧ.